ಒಂದೂರಿಗೆ ಬಿದ್ದಿ ಶಾಪ ಇನ್ನೊಂದೂರಿಗೆ ವರವಾಗಿ ಪರಿಣಮಿಸುತ್ತೆ. ಅಂತ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳೋ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ಮಾರೇಹಳ್ಳಿಯಲ್ಲಿ ಇರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. 10ನೇ ಶತಮಾನದಲ್ಲಿ ರಾಜರಾಜ ಚೋಳನವರು ಈ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ. ಅಂದ ಕಾಲದಲ್ಲಿ ಈ ಸುತ್ತಮುತ್ತ ಇರುವ ಬೆಟ್ಟದಲ್ಲಿ ಇರುವ ಈ ಋಷಿ ಮುನಿಯವರು ಈ ದೇವಸ್ಥಾನದ ಸ್ವಾಮಿಯ ದರ್ಶನವನ್ನು ಪಡೆಯಲು ಬರುತ್ತಿರುತ್ತಾರೆ. ಅಂತ ಸಂದರ್ಭದಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಇರುವ ದೇವಾಲಯದ ಜಾಗವನ್ನು ಅಶುದ್ಧವಾಗಿ ಇಟ್ಟುಕೊಂಡಿರುವ ಕಾರಣದಿಂದ ಇಲ್ಲಿಗೆ ಬಂದ ಋಷಿ ಮುನಿಯೊಬ್ಬರು ಶಾಪ ನೀಡುತ್ತಾರೆ. ಮಾರೇಹಳ್ಳಿ ನಾಶವಾಗಲಿ, ಮಳವಳ್ಳಿ ಏಳಿಗೆಯಾಗಲಿ ಎನ್ನುವ ರೀತಿಯಲ್ಲಿ ಶಾಪವನ್ನು ನೀಡುತ್ತಾರೆ. ನಂತರದ ದಿನಗಳಲ್ಲಿ ಮಾರೇಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಜನರಿಗೆ ಸುಸ್ತು, ರೋಗ ರುಜಿನಗಳು ಹೆಚ್ಚಾಗಿ ಕೆಲವರು ಸಾಯುತ್ತಿದ್ದರು. ಇದನ್ನೆಲ್ಲ ಗಮನಿಸುತ್ತಿದ್ದ ಗ್ರಾಮಸ್ಥರು ಮಳವಳ್ಳಿಗೆ ವಲಸೆ ಹೋಗುತ್ತಾರೆ. ಇಂದಿಗೂ ಸುಧಾ ಈ ದೇವಸ್ಥಾನದ ಸುತ್ತಮುತ್ತ ಮನೆಯನ್ನು ನಿರ್ಮಿಸಲು ಗ್ರಾಮಸ್ಥರು ಹಿಂಜರಿಯುತ್ತಾರೆ. ಇಷ್ಟೇ ಅಲ್ಲದೆ ಮಳವಳ್ಳಿಯ ಸುತ್ತಮುತ್ತ ಜನರು ಅತಿ ಹೆಚ್ಚು ಒಂದೇ ಜಾಗದಲ್ಲಿ ಮದುವೆ ಆಗಿರುವ ಜಾಗ ಯಾವ್ದಪ್ಪ ಅಂದ್ರೆ ಅದು ಸಹ ಈ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನ ಆಗಿದೆ. ಅಂದರೆ ದೇವಸ್ಥಾನದ ಜೊತೆಗೆ ಇದು ಅಂದಿನ ಕಾಲದ ಕಲ್ಯಾಣ ಮಂಟಪ ಎಂದು ಸಹ ಕರೆಯಬಹುದು. ಇಂದಿಗೂ ಸಹ ಮಳವಳ್ಳಿಯ ಸುತ್ತಮುತ್ತ ಇರುವ ಜನರಿಗೆ ಕಲ್ಯಾಣವಾಗಿರುವ ಜಾಗವಾಗಿದೆ.